ನಮಸ್ಕಾರ ಎಲ್ಲರಿಗೂ. ಭಾಳ ಜನ ಮೆಸೇಜ್ ಮಾಡಿ ಕೇಳ್ತಿದ್ರಿ, ನನ್ನ ಇನ್ಸ್ಟಾಗ್ರಾಮ್ ಒಳಗೆ ಮೆಸೇಜ್ ಮಾಡಿ ಕೇಳ್ತಿದ್ರಿ. CRPF ಟ್ರೇಡ್ಮನ್ಸ್ದೊಳಗೆ ಡ್ರೈವರ್ ಪೋಸ್ಟಿಂದು ಪೋಸ್ಟ್ ಎಷ್ಟು ಅದಾವ ಮತ್ತು ಅದ್ರ ಎಕ್ಸಾಮ್ ಪ್ರೊಸೆಸ್ ಏನು, ಫಿಸಿಕಲ್ ಎಷ್ಟು ಇರ್ತದೆ, ಈ ಥರನಾಗಿ ನಿಮ್ಮ ಡೌಟ್ಸ್ಗಳು ಎಲ್ಲವೂ ಕೂಡ ಕೇಳ್ತಿದ್ರಿ. ಓಕೆನಾ, ನಾನು ಅದಕ್ಕೆ ಪರ್ಸ್ನಲಾಗಿ ನಿಮಗೆ ಮೆಸೇಜ್ ಮಾಡೋಕ್ಕಾಗಿರಲಿಲ್ಲ. ಸೊ ಅದು ಎಲ್ಲವೂ ಇಟ್ಕೊಂಡು ಈ ಥರ ಇನ್ಫಾರ್ಮೇಷನ್ನ ತೆಗೆದುಕೊಂಡು ಬಂದಿದ್ದೀನಿ ನಿಮಗೆ. ಈ ಒಂದು ವಿಡಿಯೋ ಏನಾದರೂ ನೀವು ನೋಡಿದ್ದೇ ಆದರೆ ನಿಮ್ಮದು ಎಲ್ಲ ಡೌಟ್ಸ್ ಕೂಡ ಕ್ಲಿಯರ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿರಿ, ಮತ್ತು ನಿಮ್ಮಲ್ಲಿ ಇರ್ತಕ್ಕಂಥ ಡೌಟ್ಸ್ಗಳೆಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. ಅಷ್ಟು ಮೀರಿ ಏನಾದರೂ ನಿಮಗೆ ಡೌಟ್ಸ್ ಇತ್ತಂದ್ರೆ ಕಮೆಂಟಲ್ಲಿ ತಿಳಿಸ್ರಿ, ನಾನು ನಿಮಗೆ ಹೇಳ್ತೀನಿ. ಓಕೆನಾ, ನಾನೆಲ್ಲ ಡ್ರೈವರ್ಸ್ ಬ್ರದರ್ಸ್ಗಳು ನೋಡ್ಬೋದು. ಈ CRPF ಟ್ರೇಡ್ಮನ್ಸ್ 2026 ನೋಟಿಫಿಕೇಶನ್ ಆಗಿತ್ತು, ಹೌದಲ್ಲ. ಸೊ ಇದರಲ್ಲಿ ನಾನು ಹೇಳೋದು ಡ್ರೈವರ್ ಹುದ್ದೆದು ಮಾತ್ರ ಹೇಳ್ತೀನಿ, ಯಾಕಂದರೆ ಡ್ರೈವರ್ದಕ್ಕೆ ಸಂಬಂಧಪಟ್ಟಂಥ ಕ್ವಶನ್ ಕೇಳಿದ್ರಲ್ಲ. ಸೊ ಹಾಗಾಗಿ ನಾನು ಈ ಡ್ರೈವರ್ ಪೋಸ್ಟ್ ಸಂಬಂಧಿಸಿದಂತೆ ವಿಡಿಯೋನ ಮಾಡ್ತಿದ್ದೀನಿ. ನೋಡ್ಬೋದು ನೀವು, ಈ ಡ್ರೈವರ್ ಪೋಸ್ಟಿಗೆ ಕರ್ನಾಟಕಕ್ಕೆ 177 ವೇಕೆನ್ಸಿಯನ್ನು ಕೊಟ್ಟಿರ್ತಾರೆ. ಓಕೆನಾ, ಸೊ ಅದರಲ್ಲಿ ಕಾಸ್ಟ್ ವೈಸ್ ಅಂದರೆ ನಿಮ್ಮ ಕ್ಯಾಟಗರಿ ವೈಸ್ ನೋಡೋದಾದರೆ ಅಂದರೆ ಜನರಲ್ ಕ್ಯಾಟಗರಿಗೆ 70 ಪೋಸ್ಟ್ ಕೊಟ್ಟರೆ, ಹಾಗೆ EWS ಎಕನಾಮಿಕ್ ವೀಕರ್ ಸೆಕ್ಷನ್ ಕ್ಯಾಟಗರಿಗೆ 17 ಪೋಸ್ಟನ್ನು ಕೊಟ್ಟಿರ್ತಾರೆ. ಹಾಗೆ OBC ಕ್ಯಾಂಡಿಡೇಟ್ಗಳಿಗೆ 48 ಹುದ್ದೆ ಮತ್ತು ST ಕ್ಯಾಂಡಿಡೇಟ್ಗಳಿಗೆ 14, ಹಾಗೆ SC ಕ್ಯಾಟಗರಿಗೆ 28 ಹುದ್ದೆಯನ್ನು ಕೊಟ್ಟಿರ್ತಾರೆ. ಟೋಟಲ್ ಅಷ್ಟು 177 ಹುದ್ದೆಗಳನ್ನು ಈ ನಮ್ಮ ಡ್ರೈವರ್ ಹುದ್ದೆಗೆ ಕೊಟ್ಟಿರ್ತಾರೆ. ಅದು ಓನ್ಲಿ ಇರೋದು ಕರ್ನಾಟಕ ಸ್ಟೇಟಿಗೆ ಮಾತ್ರ, ಯಾಕಂದರೆ ಇದೊಂದು ನೋಟಿಫಿಕೇಶನ್ ಇರೋದು ಕರ್ನಾಟಕ ಅಂದ್ರೆ ಸ್ಟೇಟ್ ವೈಸ್ ನೋಟಿಫಿಕೇಶನ್ ಐತಿ, ಅಂದ್ರೆ ಕಟ್ ಎಲ್ಲ ಸ್ಟೇಟ್ ವೈಸ್ ನಿಲ್ಲುತ್ತೆ, ಹೌದಲ್ಲ. ಸೊ ಹಾಗಾಗಿ ಟೋಟಲ್ 177 ಹುದ್ದೆಯನ್ನು ಕೊಟ್ಟಿರ್ತಾರೆ. ಸೊ ಅದರಂತೆ ಇದಕ್ಕೆ ಫಸ್ಟ್ ಏನಿರ್ತದೆ, ಫಿಸಿಕಲ್ ಇರ್ತದೆ. ಫಿಸಿಕಲ್ 5 ಕಿಲೋಮೀಟ್ರ್ ಮತ್ತು 24 ನಿಮಿಷನ ಇರುತ್ತೆ. ಸೊ ನೀವು ನೋಡ್ಬೋದು, ಹೋಸಲ ಅಂದರೆ 2022ರಲ್ಲಿ ಕೂಡ ಇದೊಂದು ನೇಮಕಾತಿ ಆಗಿತ್ತು. ಬಟ್ ಅದರಲ್ಲಿ ಏನಿತ್ತಪ್ಪ ಅಂತಂದ್ರೆ ಫಸ್ಟ್ ಎಕ್ಸಾಮ್ ಇತ್ತು. ಓಕೆನಾ, ಬಟ್ ಇದರಲ್ಲಿ ಏನು ಚೇಂಜಸ್ ಮಾಡಿದ್ದಾನೋ ಅಂದ್ರೆ ಫಸ್ಟ್ ಫಿಸಿಕಲ್ ಕೊಟ್ರ. ಸೊ ಇದೊಂದು ಬೆನಿಫಿಟ್ ಐತಿ, ಯಾಕಂದ್ರೆ ಹಾಸಲ್ದು ನಾವು ಮಾತಾಡ್ಬೇಕಾದ್ರೆ ಫಸ್ಟ್ ಎಕ್ಸಾಮ್ ಇರ್ತದಲ್ಲ, ಎಕ್ಸಾಮ್ ಬರ್ದಿಂದ ಸ್ಕೋರ್ ಆದವರು ಆಲ್ಮೋಸ್ಟ್ ಮತ್ತು ಜಾಬ್ ಆದವನ್ನ ಫಿಸಿಕಲ್ ಮಾಡ್ತಾರೆ. ಸೊ ಹಾಗಾಗಿ ಇದು ಫಸ್ಟ್ ಫಿಸಿಕಲ್ ಐತಿ. ಸೊ ನೆಗ್ಲಿಜೆನ್ಸಿ ಮಾಡೋ ಚಾನ್ಸ್ ಭಾಳ ಇರ್ತದೆ. ಸೊ ಹಾಗೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ನೀವು ಏನಾದರೂ 5 ಕಿಲೋಮೀಟ್ರ್ 24 ನಿಮಿಷ ಒಳಗೆ ರನ್ನಿಂಗ್ ಹೊಡೆದಿದ್ದೆ ಆದರೆ 100% ಈ ಒಂದು ಡ್ರೈವರ್ ಪೋಸ್ಟ್ ನಿಮ್ಗೆ ಸಿಗ್ತೈತಿ. ಯಾಕಂದ್ರೆ 5 ಕಿಲೋಮೀಟ್ರ್ 24 ನಿಮಿಷ ಒಳಗೆ ಹೊಡೆಯೋದು ಅಷ್ಟು ಸುಲಭದ ಮಾತಲ್ಲ. ಏನೂ ಇಲ್ಲಾಂದ್ರೆ ಒಂದು 2 ತಿಂಗಳ ಪರಿಶ್ರಮ ಅಂತ ಬೇಕಾಗುತ್ತೆ. ಸೊ ನೀವು ಫಿಸಿಕಲ್ನ ಈಗಿಂತ ತಯಾರು ಮಾಡಿರಿ. ಈಗ ಇದ್ರ ಫಿಸಿಕಲ್ ನಡೆಸೋದು ಈಗಂತೂ ನಡೆಸೋಲ್ಲ, ಯಾಕಂದ್ರೆ SSGDದು ಕೂಡ ಫಿಸಿಕಲ್ ಐತಿ. ಸೊ SSGD ಫಿಸಿಕಲ್ ಕೂಡ CRPFದವ್ರಿಗೆ ಟೆಂಡರ್ನ ಕೊಟ್ಟಿರ್ತಾರೆ. ಸೊ SSGD ಫಿಸಿಕಲ್ ಮುಗಿದ ತಕ್ಷಣವೇ ಈ CRPFದು ಫಿಸಿಕಲನ್ನು ನಡೆಸ್ತಾರೆ. ಸೊ ಹಾಗಾಗಿ ಈಗಿಂತಾನೆ ಡೈಲಿ 1 ಟೈಮ್ ನೀವು ಫಿಸಿಕಲ್ ಮಾಡಿದ್ದೆ ಆದರೆ 100% ನೀವು 24 ನಿಮಿಷ ಒಳಗೆ ಈ ಒಂದು 5 ಕಿಲೋಮೀಟ್ರ್ ಫಿಸಿಕಲ್ನ ಮಾಡ್ಬೋದು. ಅದಾದ ನಂತರ ಫಸ್ಟ್ ಫಿಸಿಕಲ್ ಐತಲ್ಲ, ಫಿಸಿಕಲ್ ಆದಮೇಲೆ ನೆಕ್ಸ್ಟ್ ಎಕ್ಸಾಮ್ ಇರುತ್ತೆ. ಸೊ ಫಿಸಿಕಲಲ್ಲಿ ಇನ್ನೊಂದು ಏನಂದ್ರೆ ನಿಮ್ಮದು ಡ್ರೈವಿಂಗಿಗೆ ಸಂಬಂಧಪಟ್ಟಂಥ ಎಲ್ಲ ಕ್ವಶನ್ಸ್ ಕೇಳ್ತಾರೆ. ಅಂದ್ರೆ ಟ್ರೇಡ್ ಟೆಸ್ಟ್, ಅಂದರೆ ಡ್ರೈವಿಂಗ್ ಹೊಡೆಯೋದು ಮತ್ತು ಯೂಟರ್ನ್ ತೊಳೋದು ಏನು ರೂಲ್ಸ್ ಇರ್ತಾವಲ್ಲ ಅವೆಲ್ಲನೂ ಮಾಡ್ತಾರೆ. ಇದು ರನ್ನಿಂಗ್ ಮುಗಿದ ತಕ್ಷಣ ಅಲ್ಲೇ ಟ್ರೇಡ್ ಟೆಸ್ಟ್ ಇರ್ತದೆ, ಅದನ್ನು ಮಾಡ್ತಾರೆ. ಅದರಲ್ಲೆಲ್ಲ ಪಾಸ್ ಆಗಿರ್ತಕ್ಕಂಥ ಕ್ಯಾಂಡಿಡೇಟ್ಗಳಿಗೆ ನೆಕ್ಸ್ಟ್ ಪ್ರೊಸೆಸ್ ಇರೋದು ಎಕ್ಸಾಮ್ ಇರ್ತದೆ. ಓಕೆನಾ, ಸೊ ಈ ಎಕ್ಸಾಮಲ್ಲಿ ಏನಿರ್ತದಪ್ಪ ಅಂತಂದ್ರೆ ರೀಸನಿಂಗ್ 25 ಮಾರ್ಕ್ಸಿಂದ ಇರುತ್ತೆ, ಹಾಗೆ ಮ್ಯಾಥಮೆಟಿಕ್ಸ್ 25 ಮಾರ್ಕ್ಸಿಂದ ಇರ್ತದೆ, ಹಾಗೆ ಇಂಗ್ಲೀಷ್ ಗ್ರಾಮರ್ಗೆ ನೀವು ಬರಿಬೋದು, ಬಿಟ್ಟರೆ ಹಿಂದಿ ಗ್ರಾಮರ್ ಎರಡರಲ್ಲಿ ಒಂದು ಮಾತ್ರ ಬರಿಬೇಕಾಗ್ತದೆ, ಅದಕ್ಕೆ 25 ಅಂಕಗಳಿರುತ್ತೆ. ಹಾಗೆ GK GS ಜನರಲ್ ನಾಲೆಜ್ ಇದು ಕೂಡ 25 ಅಂಕದ ಇರ್ತದೆ. ಟೋಟಲಾಗಿ 100 ಮಾರ್ಕ್ಸಿಂದ ಇರ್ತದೆ. ಹಾಗೆ ಇದಕ್ಕೆ ನೆಗೆಟಿವ್ ಕೂಡ ಇರುತ್ತೆ. ನೆಗೆಟಿವ್ ಯಾವ ಥರನಾಗಿ ಅಂದರೆ 0.25, ಅಂದರೆ ನಿಮ್ಮದು 4 ಪ್ರಶ್ನೆ ಈಗ ನೀವು ಹಾಕಿರ್ತಿಲ್ಲ, 100 ಮಾರ್ಕ್ಸಿನ ಕ್ವಶನ್ ಪೇಪರ್ ಇರ್ತದೆ. ಅದರಲ್ಲಿ 4 ಕ್ವಶನ್ ನೀವು ಏನಾದರೂ ತಪ್ಪು ಮಾಡಿದ್ರೆ ಅಂದ್ರೆ ನಿಮ್ದೇನು ರೈಟ್ ಆಗಿರ್ತದಲ್ಲ ಅದರಲ್ಲಿ 1 ಮಾರ್ಕ್ಸನ್ನು ಕಡಿತಗೊಳಿಸ್ತಾರೆ, ಅಂದರೆ ನೆಗೆಟಿವ್ ಮಾಡ್ತಾರೆ. ಸೊ ಈ ಥರನಾಗಿ ಇದ್ರ ಪ್ರೊಸೆಸ್ ಇರ್ತದೆ. ಹಾಗೆ ಇದ್ರದ್ದು ಈಗ ಇನ್ನೊಂದು ಹೇಳ್ತೀನಿ ನಿಮಗೆ. ಇನ್ನೊಂದೇನಪ್ಪ ಅಂತಂದ್ರೆ ಇದು ಹೊಸಲ್ದು 2023 ಇದು 2023ರಲ್ಲಿ ಇದೆ CRPF ಟ್ರೇಡ್ಮನ್ಸ್ ನೋಟಿಫಿಕೇಶನ್ನ ಮಾಡಿದ್ರು. ಸೊ ಅದರಲ್ಲಿ ನಾನು ಡ್ರೈವರ್ ಪೋಸ್ಟ್ ಮಾತ್ರ ಹೇಳ್ತಿದ್ದೀನಿ. ಓಕೆನಾ, ನಿಮ್ಗೆ ಬೇಕಾದರೆ ಬೇರೆ ಬೇರೆ ಟ್ರೇಡ್ಸ್ದು ಬೇಕಂದ್ರೆ ಕಮೆಂಟಲ್ಲಿ ಹಾಕಿ, ಅದನ್ನು ಒಂದು ವಿಡಿಯೋನ ಮಾಡಿ ಹಾಕ್ತೇನೆ. ಸೊ ನೀವು ಲಾಸ್ಟ್ ಇಯರ್ ನೋಡ್ಬೋದು ಟೋಟಲ್ 117 ಪೋಸ್ಟನ್ನು ಡ್ರೈವರ್ ಪೋಸ್ಟಿಗೆ ಮಾತ್ರ ಕರೆದಿದ್ರು. ಓಕೆನಾ, ಅದರಲ್ಲಿ ನೀವು ಕಟಪ್ ನೋಡ್ಬೋದು. ನೀವು ಕಟಪ್ ಎಷ್ಟು ನಿಂದಿರ್ತದೆ ಹತ್ತಿ ಥರನಾಗೆಲ್ಲ ಕೇಳ್ತಿದ್ರಿ. ಸೊ ಆ ಕಟಪ್ದು ನಾನು ಹೇಳ್ತೀನಿ. ಈಗ ಈ ವರ್ಷದ್ದು ಭಾಳ ಅಂದ್ರೆ ಭಾಳ ಚೇಂಜಸ್ ಆಗ್ತದೆ. ಓಕೆನಾ, ಯಾಕಂದರೆ ಇಲ್ಲಿ ಹೇಳ್ತೀನಿ ನೋಡ್ರಿ. ಈಗ ಇದು 2023 ಫೈನಲ್ ಕಟಪ್ ಬಂದಿರುತ್ತೆ ಇದು. ಓಕೆನಾ, ನಿಮ್ಗೆ ಇದೇನಾದರೂ PDF ಬೇಕಾಯ್ತಂದ್ರೆ ನನ್ನ ಟೆಲಿಗ್ರಾಮ್ ಗ್ರೂಪ್ ಐತೆ, ಅದರಲ್ಲಿ ಆ PDF ಹಾಕಿರ್ತೀನಿ, ನೀವು ಬೇಕಾದರೆ ಚೆಕ್ ಮಾಡ್ಕೋಬೋದು. ಅನ್ರಿಸರ್ವ್ ಅಂದರೆ ಜನರಲ್ ಕ್ಯಾಟಗರಿದು 30 ಮಾರ್ಕ್ಸ್ ಮೇಲೆ 314 ಪಾಯಿಂಟಿಗೆ ನಿಂತೈತಿ. ಓಕೆನಾ, ಅಂದರೆ 30 ಮಾರ್ಕ್ಸ್ ಅನ್ಕೋರಿ ಹೆಚ್ಚು ಕಮ್ಮ. ಅದೇ ಥರನಾಗಿ EWS ಕ್ಯಾಟಗರಿಗೆ 26.750 ನಿಂತದ. ಹಾಗೆ OBC
OBC ಕ್ಯಾಂಡಿಡೇಟ್ಗಳದು 25 ಮಾರ್ಕ್ಸ್ ಮ್ಯಾಲೆ 500 ಪಾಯಿಂಟಿಗೆ ನಿಂತಿರುತ್ತೆ. ಓಕೆನಾ. ಅದೇ ಥರನಾಗಿ SC ಕ್ಯಾಂಡಿಡೇಟ್ಗಳದು 20 ಮಾರ್ಕ್ಸ್ ಮ್ಯಾಲೆ 750 ಪಾಯಿಂಟಿಗೆ ನಿಂತಿರುತ್ತೆ. ಹಾಗೆ ST ಕ್ಯಾಟಗರಿದು 24 ಮಾರ್ಕ್ಸ್ ಮತ್ತು 541 ಮಾರ್ಕ್ಸಿಗೆ ಈ ಒಂದು ಹೋದ ವರ್ಷ ಅಂದರೆ 2023 ನೋಟಿಫಿಕೇಶನಲ್ಲಿ ಕಟ್ಟಪ್ಪನ ನಿಂತಿರ್ತದೆ. ಇದಕ್ಕೆ ಇನ್ನೊಂದು ಏನಂದರೆ ಇದಕ್ಕೆ ನಾರ್ಮಲೈಸೇಷನ್ ಮೆಥಡ್ ಕೂಡ ಇರ್ತದೆ. ಯಾಕಂದರೆ ಇದು ಆಲ್ಮೋಸ್ಟ್ 15ರಿಂದ 20 ದಿನ ಎಕ್ಸಾಮ್ ನಡೀತದಲ್ಲ. ಸೊ ಅದ್ರ ಸಲುವಾಗಿ ನೀವೇನು ಮಾರ್ಕ್ಸ್ ತೊಗೊಂಡಿರ್ತೀರಲ್ಲ, ಈಗ ಎಕ್ಸಾಂಪಲ್ ಹೇಳೋದಾದರೆ ನೀವು 100 ಮಾರ್ಕ್ಸಿಗೆ ಒಂದು 100 ಮಾರ್ಕ್ಸಿಗೆ ನೀವು ಎಕ್ಸಾಮ್ ಬರೆದಿರ್ತೀರಿ. ಓಕೆನಾ. ಸೊ ಈಜಿ ಇದ್ದವ್ರಿಗೆ ಟಫ್ ಇದ್ದವ್ರಿಗೆ ಕ್ಯಾಲ್ಕುಲೇಟ್ ಮಾಡೋಕೆ ನಾರ್ಮಲೈಸೇಷನ್ ಮೆಥಡನ್ನು ಬಳಸ್ತಾರೆ. ಓಕೆನಾ. ನಾರ್ಮಲೈಸೇಷನ್ ಮೆಥಡಲ್ಲಿ ನಿಮ್ದೇನೋ ಈಗ ಎಕ್ಸಾಂಪಲ್ ನೀವು 100 ಮಾರ್ಕ್ಸಿಗೆ ಒಂದು 40 ಮಾಡಿರ್ತೀರಿ. ಇದರೊಳಗೆ ನಿಮ್ದು ಏನಾದರೂ ನಿಮ್ಮದು ಹಾರ್ಡ್ ಶಿಫ್ಟ್ ಅಂದರೆ ಟಫ್ ಶಿಫ್ಟ್ ಇತ್ತಂದ್ರೆ ನಿಮ್ಗೆ ಸುಮಾರು 10 ಮಾರ್ಕ್ಸ್ 8 ಮಾರ್ಕ್ಸ್ವರೆಗೆ ನಾರ್ಮಲೈಸೇಷನ್ ಕೊಡ್ತಾರೆ. ಒಮ್ಮೊಮ್ಮೆ ಏನಾಗುತ್ತೆ, ನಿಮ್ದು ಏನಾದರೂ ಈಜಿ ಶಿಫ್ಟ್ ಆಗಿತ್ತಂದ್ರೆ ಈ ನೀವು ಪಡೆದಿರ್ತಕ್ಕಂಥ ಮಾರ್ಕ್ಸಲ್ಲಿ ನೆಗೆಟಿವ್ ಆಗೋ ಚಾನ್ಸ್ ಕೂಡ ಇರುತ್ತೆ. ಸೊ ನಾರ್ಮಲೈಸೇಷನ್ ಬರೋವರೆಗೆ ವೇಟ್ ಮಾಡಬೇಕಾಗ್ತದೆ. ಸೊ ಟೋಟಲಾಗಿ ಈ ಒಂದು ರಿಕ್ರೂಟ್ಮೆಂಟ್ ಪ್ರೊಸೆಸ್ ಈ ಥರನಾಗಿ ಐತಿ. ಸೊ ಆಲ್ಮೋಸ್ಟ್ ನೀವು ಕೇಳಿದಿರ್ತಕ್ಕಂಥ ಎಲ್ಲ ಕ್ವಶನಿಗೆ ನಾನು ಆನ್ಸರ್ ಮಾಡೀನಿ ಅಂತ ಅನ್ಕೋತೀನಿ. ಎಷ್ಟು ಮೀರಿ ಏನಾದರೂ ನಿಮ್ಗೆ ಡೌಟ್ ಇತ್ತಂದರೆ ಕಮೆಂಟ್ ಹಾಕಿರಿ. ಹಾಗೆ ಇದ್ರ ಫಿಸಿಕಲ್ ಯಾವ ನಡೆಸ್ತಾ ಇರ್ತ ಕೂಡ ಕೇಳ್ತಿದ್ರಲ್ಲ, ಈ ಫಿಸಿಕಲ್ ಮ್ಯಾಕ್ಸಿಮಮ್ ಹೇಳ್ಬೋದಾದ್ರೆ ಈಗ ಸೆಪ್ಟೆಂಬರ್ ಹಿಡಿದು ಸ್ಟಾರ್ಟ್ ಆಗುತ್ತೆ ಅಂತ. ಸೆಪ್ಟೆಂಬರ್ ಒಳಗೆ ಸ್ಟಾರ್ಟ್ ಆಗೋ ಚಾನ್ಸ್ ಐತಿ. ಯಾಕಂದ್ರೆ ಆಗಸ್ಟ್ ಒಳಗೆ ಅದು ಇನ್ನೂ GD ಬೇರೆ ಐತಲ್ಲ. GD ಮುಗಿದ ನಂತರನೇ ಈ ಒಂದು 3 ಮಂತ್ ಫಿಸಿಕಲ್ ಕೂಡ ನಡೆಸ್ತಾರೆ. ಸೊ ಅಲ್ಲಿವರೆಗೆ ವೇಟ್ ಮಾಡಿರಿ. ಹಾಗೆ ನೀವು ಫಿಸಿಕಲ್ ಕೂಡ ತಯಾರಿ ಮಾಡಿ. ಹಾಗೆ ಈ ಎಕ್ಸಾಮ್ನು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಬರೀ ಫಿಸಿಕಲ್ ಹೊಡ್ಕೊಂಡ್ಬಿಟ್ರೆ ಈ ಎಕ್ಸಾಮನ್ನು ಬರೀಬೇಕಾಗ್ತದಲ್ಲ. ಸೊ ಹಾಗಾಗಿ ನನ್ನೆಲ್ಲ ಬ್ರದರ್ಸ್ಗಳು ಈಗಿಂತಾನೆ ಫಿಸಿಕಲ್ ಮಾಡೋದ್ರ ಜೊತೆಲಿ ಎಕ್ಸಾಮ್ಗೆ ಕೂಡ ನೀವು ಪ್ರಿಪೇರ್ನ ಮಾಡಿರಿ. ನೀವು ಗೊತ್ತು ನನಗೂ ನೀವು ಕೂಡ ಏನೋ ಕೆಲಸದಲ್ಲಿ ಇರ್ತೀರಿ, ಬಟ್ ಅದೆಲ್ಲ ರೀಸನ್ನ ಕೇಳಲ್ಲ ಅವರು. ಹೌದಲ್ಲ, ಪ್ರಿಪ್ರೇಷನ್ ಬೇಕಾಗುತ್ತೆ. ಸೊ ಹಾಗಾಗಿ ನೀವು ಇದಕ್ಕೆ ಇವಾಗ ತಯಾರಿನ ಮಾಡಿರಿ. ಹಾಗೆ ಈ ನನ್ನ ಪೇಜ್ನ ಫಾಲೋ ಮಾಡ್ಕೊರಿ. ಯಾಕಂದರೆ ಈ ಕರ್ನಾಟಕದೊಳಗೆ ಯಾರು ಹೇಳಲ್ಲ ನಿಮ್ಮ ಡ್ರೈವರ್ದು. ಸೊ ಆ ಥರನಾಗಿ ನಾನು ಹೇಳ್ಬೇಕಂತ ಉದ್ದೇಶದಿಂದನೇ ಈ ಒಂದು ಚಾನಲ್ನ ತೆಗೆದಿರ್ತೀನಿ. ಸೊ ಡ್ರೈವರ್ದು ಯಾವುದೇ ಪೋಸ್ಟ್ ಬರಲಿ, ನೋಟಿಫಿಕೇಷನ್ ಆಗಿ ಎಕ್ಸಾಮ್ ಆಗಿ ಫೈನಲ್ ಲಿಸ್ಟ್ ಬರೋವರೆಗೂ ನಾನು ಇನ್ಫಾರ್ಮೇಷನ್ನ ಕೊಡ್ತೀನಿ. ಸೊ ನೀವು ಫಾಲೋ ಮಾಡ್ಕೊಂಡು ಇಟ್ಕೋರಿ. ಯಾಕಂದರೆ ನಿಮಗೆ ಯೂಸ್ ಐತಿ ನಾನು ಹೇಳ್ತೀನಿ. ಸೊ ನೀವು ಅದ್ರ ತಕ್ಕಂತೆ ನೀವು ಏನಾದರೂ ಪ್ರೊಸೆಸ್ ಮಾಡ್ಕೊಂಡ್ರೆ 100% ಜಾಬ್ ನೀವು ಪಡಿಬೋದಾಗೈತಿ. ಸೊ ಹಾಗಾಗಿ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರು, ಫ್ಯಾಮಿಲಿ ಮೆಂಬರ್ಸ್, ಫ್ಯಾಮಿಲಿ ಫ್ರೆಂಡ್ಸ್ ಯಾರೇ ಇರಲಿ, ಡ್ರೈವರ್ ಫೀಲ್ಡ್ ಒಳಗೆ ಯಾರೇ ಇರಲಿ, ಸೊ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿರಿ. ಅವ್ರಿಗೆ ಕೂಡ ಯೂಸ್ಫುಲ್ ಆಗುತ್ತೆ. ಹಾಗೆ ಇನ್ನೂ ಏನಾದರೂ ಡೌಟ್ಸ್ ಇತ್ತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಅದು ಕೂತ್ಕೊಂಡು ಓದಿ ಅದಕ್ಕೆ ತಕ್ಕಂತೆ ಮತ್ತೊಂದು ವಿಡಿಯೋನ ಮಾಡಿ ಹಾಕ್ತೀನಿ. ಹಾಗೆ ಬೇರೆ ಟ್ರೇಡ್ ಕೂಡ ಇದರಲ್ಲಿ ಡ್ರೈವರ್ ಒಂದೇ ಟ್ರೇಡ್ ಇಲ್ಲ, ಕುಕ್ ಐತಿ, ವಾಟರ್ ಕ್ಯಾರಿಯರ್ ಐತಿ, ಸಿಪಾಯಿ ಕರ್ಮಚಾರಿ, ಥರನಾಗಿ ಹಲವಾರು ಟ್ರೇಡ್ ಅದಾವ. ಸೊ ಅವ್ರದ್ದು ಕೂಡ ವಿಡಿಯೋ ಮಾಡ್ತೀನಿ. ಇದು ಒಂದು ಮಾಡೋ ಉದ್ದೇಶನೇ ನಾನೆಲ್ಲ ಡ್ರೈವರ್ ಬ್ರದರ್ಸ್ಗಳು ಏನು ಕೇಳಿದ್ರಪ್ಪ ಅಂತಂದ್ರೆ ಭಾಳ ಕ್ವಶನ್ ಕೇಳಿದ್ರು. ಸೊ ಅವ್ರದ್ದೆಲ್ಲ ಸುಮಾರು ಒಂದು 200 ತನಕ ಇನ್ಸ್ಟಾಗ್ರಾಮ್ ಒಳಗೆ ಮೆಸೇಜ್ ಹಾಕಿದ್ರು. ಅದಕ್ಕೆಲ್ಲ ಪರ್ಸ್ನಲಾಗಿ ಮೆಸೇಜ್ ಮಾಡೋಕ್ಕಾಗಿಲ್ಲ, ಸಾಧ್ಯ ಆದಷ್ಟು ಜನರಿಗೆ ಮಾಡೀನಿ. ಸೊ ಈ ಒಂದು ವಿಡಿಯೋದಿಂದ ನಿಮ್ಗೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ್ದೀನಿ ಅಂತ ನಾನು ಭಾವಿಸ್ತೇನೆ. ಸೊ ಅಷ್ಟು ಮೀರಿ ಏನಾದರೂ ಡೌಟ್ ಇತ್ತಂದರೆ ಕಮೆಂಟಲ್ಲಿ ಹಾಕಿ ನಾನು ರಿಪ್ಲೈ ಮಾಡ್ತೇನೆ. ಮುಂದಿನ ವಿಡಿಯೋ ಸಿಗೋವರೆಗೂ ಧನ್ಯವಾದಗಳು.